Is the lover, Allah. Who is Ar-Rahman, Allah. Who is Al-Mannan. La ilaha illallah, Muhammadur Rasulullah. Muhammad is the messenger, to Allah is our return. La ilaha illallah, Muhammadur Rasulullah. Muhammad is the messenger, to Allah is our return. La ilaha illallah, Muhammadur Rasulullah. لا إله إلا الله محمد رسول الله. ಮೋಸ ವಂಚನೆಗಳ ಮೂಲಕ ಗಳಿಸಿದ್ದಾಗಿರಬಾರದು. ನ್ಯಾಯೋಚಿತವಾದಂತಹ ವಿಧಾನದಿಂದ ಸಂಪತ್ತನ್ನು ಗಳಿಸಬಹುದು, ಎಷ್ಟು ಬೇಕಿದ್ರೂ ಗಳಿಸಬಹುದು. ಆದರೆ ಆ ಗಳಿಸಿದ ಸಂಪತ್ತು ಅದು ವ್ಯರ್ಥ ಕಾರ್ಯಗಳಿಗೆ ಬಳಸುವಂತಹ ಬಿಡಬಾರದು, ಅದು ನಿರರ್ಥಕವಾಗಿ ಉಳಿಯುವಂತಾಗಿ ಬಿಡಬಾರದು. ಅದನ್ನು ಒಳ್ಳೆಯ ರೀತಿಯಲ್ಲಿ ವಿನಿಯೋಗಿಸಬೇಕು ಎಂದು ಆದೇಶ ನೀಡುತ್ತದೆ. ಮನುಷ್ಯ ಸಹಜವಾದಂತಹ ಆಶಾ ಆಕಾಂಕ್ಷೆಗಳನ್ನು ಇಸ್ಲಾಂ ಮನ್ನಿಸುತ್ತದೆ. ಆದರೆ ಅದನ್ನು ರಚನಾತ್ಮಕವಾದಂತಹ ರೀತಿಯಲ್ಲಿ ವಿನಿಯೋಗಿಸಲಿಕ್ಕೆ ಅದು ಆದೇಶವನ್ನು ನೀಡುತ್ತದೆ. ಇಲ್ಲಿ ನೀವು ಗಳಿಸಿದಂತಹ ಸಂಪತ್ತನ್ನು ಆ ದೇವನ ಸಂಪ್ರೀತಿಯನ್ನು ಉದ್ದೇಶಿಸಿಕೊಂಡು ಆತಲ್ಮಾಲ ಅಲಾ ಹುಬ್ಬಿಹಿ ಝವಿಲ್ ಕುರ್ಬಾ, ನಿಮ್ಮ ಬಂಧುಗಳಿಗಾಗಿ ಖರ್ಚು ಮಾಡಿ ಅಂತ ಹೇಳಿ, ನಿಮ್ಮಲ್ಲಿರುವಂತಹ ನಿಮ್ಮ ಕುಟುಂಬದಲ್ಲಿರುವಂತಹ ನಿಮ್ಮ ಸಂಬಂಧಿಕರಿಗಾಗಿ ನೀವು ಅದನ್ನು ಖರ್ಚು ಮಾಡಬೇಕು ಅಂತ ಹೇಳಲಾಗಿದೆ. ಹಾಗೆ ಒಬ್ಬ ವ್ಯಕ್ತಿಗೆ ತನ್ನಲ್ಲಿರುವಂತಹ ಸಂಪತ್ತು ಅದು ತಾನು ಮಾತ್ರ ಬಳಸಿ ಮುಗಿಸಬೇಕಾದಂಥದ್ದಲ್ಲ, ಇತರರಿಗೆ ಕೂಡ ಅದು ಬಳಸಲ್ಪಡಬೇಕು ಎನ್ನುವಂತಹ ಆದೇಶವನ್ನು ಇದರಲ್ಲಿ ನೀಡಲಾಗಿದೆ. ಹಾಗೆ ಸಂಬಂಧಿಕರಿಗಾಗಿ ಖರ್ಚು ಮಾಡುವಂತಹದ್ದಕ್ಕೆ ಎರಡು ಪುಣ್ಯ ಇದೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು. ಒಂದು ಸಾಧಾರಣವಾಗಿ ದಾನ ಧರ್ಮಕ್ಕೆ ಇರುವಂತಹ ಒಂದು ಪುಣ್ಯ ಇದೆ, ಇನ್ನೊಂದು ಸಂಬಂಧಿಕನ ನೆಲೆಯಲ್ಲಿ ನೀಡಿದ್ದಕ್ಕಾಗಿ ಕುಟುಂಬ ಸಂಬಂಧವನ್ನು ಉತ್ತಮಪಡಿಸಿದ್ದಕ್ಕಾಗಿ ಇನ್ನೊಂದು ಪುಣ್ಯ ಇದೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ. ಆದ್ದರಿಂದ ಕುಟುಂಬ ಸಂಬಂಧವನ್ನು ನೆಲೆನಿಲ್ಲಿಸುವುದು ಅತ್ಯಂತ ಪುಣ್ಯದಾಯಕವಾದಂತಹ ಒಂದು ಕಾರ್ಯವಾಗಿದೆ. ಇಲ್ಲಿ ಮೊದಲನೇದಾಗಿ ಹೇಳಲಾಯಿತು ಆತಲ್ ಮಾಲ ಅಲಾ ಹುಬ್ಬಿಹಿ ಝವಿಲ್ ಕುರ್ಬಾ, ಸಂಬಂಧಿಕರಿಗಾಗಿ ಸಂಪತ್ತನ್ನು ಖರ್ಚು ಮಾಡುವಂತಹದ್ದು. ಅದರ ಬಳಿಕ ಹೇಳಲಾಯಿತು ವಲ್ಯತಾಮ, ಅನಾಥರಿಗಾಗಿ, ಸಮಾಜದಲ್ಲಿರುವಂತಹ ಅನಾಥ ಮಕ್ಕಳಿಗೆ, ಕುಟುಂಬದಲ್ಲಿರುವಂತಹ ಅನಾಥ ಮಕ್ಕಳಿರ್ಬೋದು ಅಥವಾ ಸಮಾಜದಲ್ಲಿರುವಂತಹ ಅನಾಥ ಮಕ್ಕಳಿರ್ಬೋದು, ಅವರಿಗಾಗಿ ಖರ್ಚು ಮಾಡುವಂತಹದ್ದು. ಅನಾಥ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಎಂದು ಪವಿತ್ರ ಕುರಾನ್ನಲ್ಲಿ ಅಲ್ಲಲ್ಲಿ ಆದೇಶವನ್ನು ನೀಡಲಾಗಿದೆ. ಇಲ್ಲಿವರೆಗೆಂದರೆ ಅನಾಥರನ್ನು ಹೊರದಬ್ಬುವಂತಹದ್ದು ಅದು ಧರ್ಮ ನಿಷೇಧ ಅಂತ ಎಂದು ಕೂಡ ಒಂದು ಕಡೆಯಲ್ಲಿ ಪವಿತ್ರ ಕುರಾನ್ ಹೇಳುತ್ತದೆ. ಪವಿತ್ರ ಕುರಾನ್ ಒಂದು ಸಣ್ಣದಾದ ಅಧ್ಯಾಯ, ಅಲ್ ಮಾವೂನ್ ಎಂದು ಆ ಅಧ್ಯಾಯದ ಹೆಸರು. ಅದರಲ್ಲಿ ಹೇಳಲಾಗಿದೆ ಅರಐತಲ್ಲದಿ ಯುಕದ್ದಿಬು ಬಿದ್ದೀನ್, ಧರ್ಮ ನಿಷೇಧಿ, ಪರಲೋಕದ ಫಲವನ್ನು ನಿಷೇಧಿಸುವಂತಹ, ಇಸ್ಲಾಮಿನ ಮೂಲಭೂತ ವಿಶ್ವಾಸವಾದಂತಹ ಪರಲೋಕವನ್ನು ನಿಷೇಧಿಸುವಂತಹ ವ್ಯಕ್ತಿಯನ್ನು ನೀವು ನೋಡಿದ್ದೀರಿ ಅಂತ. ಫದಾಲಿಕಲ್ಲದಿ ಯದು ಉಲ್ಯತೀಮ್, ಅವನು ಅನಾಥರನ್ನು ಹೊರದಬ್ಬುವನಾಗಿದ್ದಾನೆ. ಸಮಾಜದಲ್ಲಿರುವಂತಹ ಅನಾಥ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಎಂದು ಪವಿತ್ರ ಕುರಾನಲ್ಲಿ ಕರೆ ಕೊಡುತ್ತದೆ. ಆ ರೀತಿ ಅವರಿಗೆ ಅವರ ಹಕ್ಕನ್ನು ನಿಷೇಧಿಸುವಂತಹದ್ದು ಧರ್ಮ ನಿಷೇಧ ಅಂತ ಕೂಡಿ ಪವಿತ್ರ ಕುರಾನ್ ಎಚ್ಚರಿಕೆ ನೀಡುತ್ತದೆ. ಅದೇ ರೀತಿ ಅವರೊಂದಿಗೆ ಮಾಡುವಂತಹ ಅಕ್ರಮ ದೌರ್ಜನ್ಯಗಳಿಗೆ ಪವಿತ್ರ ಕುರಾನ್ ಕಠಿಣವಾದ ಎಚ್ಚರಿಕೆಯನ್ನು ಅಲ್ಲಲ್ಲಿ ನೀಡುತ್ತದೆ. ಅವರ ಸಂಪತ್ತನ್ನು ಕಬಳಿಸುವಂತಹದ್ದು. ಇನ್ನಲ್ಲದೀನ ಯಅಕುಲೂನ ಅಮ್ವಾಲಲ್ ಯತಾಮ ಝುಲ್ಮನ್ ಇನ್ನಮಾ ಯಅಕುಲೂನ ಫೀ ಬುತೂನಿಹಿಮ್ ನಾರಾ, ಅನಾಥರ ಸಂಪತ್ತನ್ನು ಅಕ್ರಮವಾಗಿ ಕಬಳಿಸುವಂತಹ ವ್ಯಕ್ತಿಗಳು ನಿಜವಾಗಿ ಅವರ ತಮ್ಮ ಹೊಟ್ಟೆಯಲ್ಲಿ ಅಗ್ನಿಯನ್ನು ತುಂಬಿಸುತ್ತಿದ್ದಾರೆ ಎಂದು ಪವಿತ್ರ ಕುರಾನ್ ಎಚ್ಚರಿಕೆ ನೀಡಿದೆ. ಅದರ ಮೂಲಕ ನಿಜವಾಗಿ ಅವರು ಗಳಿಸುವಂತಹದ್ದು ತನ್ನ ಹೊಟ್ಟೆಗೆ ಅವರು ತುಂಬಿಸಿಕೊಳ್ಳುವಂತಹದ್ದು ಅಗ್ನಿಯನ್ನು ಎಂದು ಪವಿತ್ರ ಕುರಾನ್ ಎಚ್ಚರಿಕೆ ನೀಡುತ್ತದೆ. ಅನಾಥರ ಸಂರಕ್ಷಣೆ ಮಾಡುವಂತಹ ವ್ಯಕ್ತಿಗಳಿಗೆ ಸ್ವರ್ಗದಲ್ಲಿ ಉನ್ನತವಾದಂತಹ ಸ್ಥಾನಮಾನ ಇದೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಡುತ್ತಾರೆ. ಹೀಗೆ ಬಂಧುಗಳ ಬಗ್ಗೆ ಹೇಳಿ ಆಯಿತು, ಅನಾಥರ ಬಗ್ಗೆ ಹೇಳಿ ಆಯಿತು, ಮತ್ತು ವಲ್ ಮಸಾಕೀನ್, ನಿರ್ಗತಿಕರಾದಂತಹ ಜನರು, ಸಮಾಜದಲ್ಲಿ ಬಡವರಾಗಿರುವಂತಹ ಜನರು. ಇಲ್ಲಿ ಭಿಕ್ಷುಕರ ಬಗ್ಗೆ ಹೇಳಿರುವುದಲ್ಲ, ಭಿಕ್ಷುಕರ ಬಗ್ಗೆ ಬೇರೆ ಹೇಳುತ್ತದೆ. ಇಲ್ಲಿ ಈ ನಿರ್ಗತಿಕರು ಅಂತ ಹೇಳಿದರೆ ಅವರಿಗೆ 3 ಹೊತ್ತಿನ ಊಟಕ್ಕೆ ಗತಿ ಇಲ್ಲದಂತಹ ವ್ಯಕ್ತಿಗಳು. ಆದರೆ ಅವರು ಕೆಲವೊಮ್ಮೆ ಅದಕ್ಕಾಗಿ ಜನರ ಮುಂದೆ ಬೇಡುತ್ತಾ ಹೋಗೋದಿಲ್ಲ. ತನ್ನ ಸ್ವಾಭಿಮಾನದೊಂದಿಗೆ ಅವರು ಜೀವಿಸ್ತಾ ಇದ್ದಾರೆ, ಆದರೆ ಬಹಳ ಕಷ್ಟದಿಂದ ಜೀವಿಸ್ತಾ ಇರುವಂತಹ ಜನರು. ಅಂತಹ ಜನರಿಗಾಗಿ ನೀವು ಅದನ್ನು ಖರ್ಚು ಮಾಡಬೇಕು ಅಂತ ಹೇಳಿ. ಹಾಗಿರುವಾಗ ಇಲ್ಲಿ ಅಂತಹ ಜನರು
ತಮ್ಮ ಕಷ್ಟವನ್ನು ಜನರ ಮುಂದೆ ಹೇಳುತ್ತಾ ನಡೆಯುವುದಿಲ್ಲ, ಆದರೆ ಅವರನ್ನು ಗುರುತಿಸಿ ನೀವು ಅವರಿಗಾಗಿ ಸಹಾಯ ಮಾಡಬೇಕು ಅಂತ ಹೇಳಿ. ಅಂತಹ ಮಂದಿ ಕುಟುಂಬದಲ್ಲಿರಬಹುದು, ನೆರೆಹೊರೆಯವರಲ್ಲಿರಬಹುದು, ಸಮಾಜದಲ್ಲಿರಬಹುದು. ಅಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡಬೇಕು ಎಂದು ಇಲ್ಲಿ ಕಲಿಸಿಕೊಡಲಾಗಿದೆ. ಹಾಗೆ ಅಂತಹ ಜನರನ್ನು ಗುರುತಿಸಬೇಕಿದ್ದರೆ ನಾವು ಜನರೊಂದಿಗೆ ಅಂತಹ ರೀತಿಯ ಸಂಪರ್ಕವನ್ನು ಇಟ್ಟುಕೊಳ್ಬೇಕು. ಜನರ ಕಷ್ಟ ಸುಖಗಳನ್ನು ತಿಳಿಯುವಂತಹ ಒಂದು ಮನಸ್ಸು ನಮ್ಮಲ್ಲಿ ಇರಬೇಕು. ಆ ರೀತಿಯ ಒಂದು ಸ್ವಭಾವ ನಮ್ಮಲ್ಲಿ, ಅಂತಹ ಗುಣ ನಮ್ಮಲ್ಲಿ ಇದ್ದರೆ ಮಾತ್ರ ಜನರಲ್ಲಿ ಅಂತಹ ಕಷ್ಟಪಡುವಂತಹ ವ್ಯಕ್ತಿಗಳನ್ನು ನಮಗೆ ಗುರುತಿಸಲಿಕ್ಕೆ ಸಾಧ್ಯ. ಹೀಗೆ ನಿರ್ಗತಿಕರಿಗಾಗಿ ಖರ್ಚು ಮಾಡುವಂತಹದ್ದು. ಮತ್ತೆ ಹೇಳಲಾಯಿತು ವಬ್ನಿ ಸಬೀಲ್, ಪ್ರಯಾಣಿಕರು ಒಳ್ಳೆಯ ಕೆಲಸಕ್ಕಾಗಿ, ಉದ್ಯೋಗಕ್ಕಾಗಿ ಒಂದು ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋಗುವಂತಹ ವ್ಯಕ್ತಿಗಳು, ಅವರಲ್ಲಿ ನಿರಾಶ್ರಿತರಾಗಿರ್ತಾರೆ, ಕಷ್ಟದಿಂದಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗಾಗಿ ಸಹಾಯ ಮಾಡುವಂತಹದ್ದು, ಅವರಿಗೆ ತಮ್ಮ ಊರಿಗೆ ಹೋಗಬೇಕಾದಂತಹ ಅಗತ್ಯವಿದ್ದರೆ ಊರಿಗೆ ಹೋಗಲಿಕ್ಕೆ ಅವರಿಗೆ ಸಹಾಯ ಮಾಡುವಂತಹದ್ದು ಅತ್ಯಂತ ದೊಡ್ಡದಾದ ಪುಣ್ಯ ಕಾರ್ಯ ಎಂದು ಹೇಳಲಾಗಿದೆ. ಅದೇ ರೀತಿ ವಸ್ಸಾಯಿಲೀನ್, ಸಹಾಯಾರ್ಥಿಗಳು, ಸಹಾಯಕ್ಕಾಗಿ ಬೇಡಿಕೊಂಡು ಬರುವಂತಹ ವ್ಯಕ್ತಿಗಳು. ಇಸ್ಲಾಂ ಭಿಕ್ಷಾಟನೆ ನಿರುತ್ತೇಜಿಸಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಾಧ್ಯವಾದಷ್ಟು ದುಡಿದು ಆತನು ತನ್ನ ಜೀವನಾಧಾರವನ್ನು ಗಳಿಸಬೇಕು ಎಂದು ಇಸ್ಲಾಂ ಕಲಿಸಿಕೊಟ್ಟಿದೆ. ಆದರೆ ಅನಿವಾರ್ಯವಾದಂತಹ ಸಂದರ್ಭಗಳಲ್ಲಿ ಕೆಲವರಿಗೆ ಯಾವುದೇ ರೀತಿಯ ಜೀವನಾಧಾರ ವ್ಯವಸ್ಥೆ ಇಲ್ಲದಂತಹ ಸಂದರ್ಭದಲ್ಲಿ ಏನು ಕೆಲಸ ಮಾಡಲಿಕ್ಕೂ ಕೂಡ ಅಸಾಧ್ಯವಾಗುವಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಇತರರ ಮುಂದೆ ಬೇಡಬೇಕಾದಂತಹ ಪರಿಸ್ಥಿತಿ ಉಂಟಾಗಬಹುದು. ಅಂತಹ ಸಂದರ್ಭದಲ್ಲಿ ಬೇಡಿಕೊಂಡು ಬರುವಂತಹ ವ್ಯಕ್ತಿಗಳಿಗೆ ಅವರಿಗೆ ತಮ್ಮಲ್ಲಿ ಏನಾದರೂ ಇದ್ದರೆ ಅದನ್ನು ಕೊಟ್ಟು ಬಿಡಬೇಕು ಎಂದು ಇಸ್ಲಾಂ ಕಲಿಸಿಕೊಡುತ್ತದೆ. ಒಂದು ವೇಳೆ ತನ್ನಲ್ಲಿ ಕೊಡಲಿಕ್ಕೆ ಏನು ಇಲ್ಲದೇ ಇದ್ದರೆ ಕಡಿಮೆ ಪಕ್ಷ ಒಳ್ಳೆಯ ಮಾತಿನ ಮೂಲಕವನ್ನಾದರೂ ಅವರನ್ನು ಮರಳಿಸಬೇಕು ಎಂದು ಕುರ್ಆನ್ ಕಲಿಸಿಕೊಡುತ್ತದೆ. ಈ ರೀತಿ ಬೇಡಿಕೊಂಡು ಬರುವಂತಹ ವ್ಯಕ್ತಿಗಳು, ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕು ಎಂದು ಆದೇಶ ನೀಡಲಾಗಿದೆ. ಅದೇ ರೀತಿ ದಾಸ್ಯ ವಿಮೋಚನೆಗಾಗಿ, ಗುಲಾಮರಾಗಿ ಜೀವಿಸುತ್ತಿರುವಂತಹ ವ್ಯಕ್ತಿಗಳನ್ನು ವಿಮೋಚನೆಗೊಳಿಸುವುದಕ್ಕಾಗಿ ನೀವು ಖರ್ಚು ಮಾಡಬೇಕು ಅಂತ ಹೇಳಿ. ಹಿಂದಿನ ಕಾಲದಲ್ಲಿ ಅಂತಹ ಒಂದು ವ್ಯವಸ್ಥೆ ಇತ್ತು. ಅವರಿಗೆ ಸ್ವಂತವಾಗಿ ತೀರ್ಮಾನ ಮಾಡುವಂತಹ ಯಾವುದೇ ಅವಕಾಶ ಕೂಡ ಇಲ್ಲದಂತಹ ವ್ಯಕ್ತಿಗಳು, ಅವರು ಇತರ ಅಡಿಯಾಳಾಗಿ ಜೀವಿಸುತ್ತಿದ್ದಂತಹ ಜನರು, ಇತರರ ಸೇವಕರಾಗಿ ಜೀವಿಸುತ್ತಿದ್ದಂತಹ ಜನರು, ಇಂತಹ ವ್ಯಕ್ತಿಗಳನ್ನು ವಿಮೋಚನೆಗೊಳಿಸಲಿಕ್ಕಾಗಿ ನೀವು ಖರ್ಚು ಮಾಡಬೇಕು ಎಂದು ಹೇಳಲಾಯಿತು. ಆ ಕಾಲದಲ್ಲಿ ಇದ್ದಂತಹ ಆ ಗುಲಾಮಗಿರಿಯ ವ್ಯವಸ್ಥೆಯನ್ನು ಇಸ್ಲಾಂ ಅಳಿಸಿ ಹಾಕಿತು. ಈ ರೀತಿ ಜನರಿಗೆ ಆ ಗುಲಾಮ ವಿಮೋಚನೆಗೆ ಪ್ರೋತ್ಸಾಹ ನೀಡುವ ಮೂಲಕ ಪ್ರತಿಯೊಬ್ಬ ಮನುಷ್ಯನು ಸ್ವತಂತ್ರವಾಗಿ ಜೀವಿಸುವಂತಹ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಎಂಬ ನೆಲೆಯಲ್ಲಿ ಇಸ್ಲಾಂ ದಾಸ್ಯ ವಿಮೋಚನೆಗೆ ವಿಶೇಷವಾದ ಮಹತ್ವವನ್ನು ನೀಡಿತು. ಈ ರೀತಿ ಈ ಜನರಿಗಾಗಿ ವಹಿಸುವಂತಹದ್ದು ಅತ್ಯಂತ ಮಹತ್ವಪೂರ್ಣವಾದಂತಹ ಪುಣ್ಯ ಕಾರ್ಯ ಎಂದು ಇಸ್ಲಾಂ ಕಲಿಸಿಕೊಟ್ಟಿತು, ಧರ್ಮಶೀಲತೆಯ ಭಾಗ ಅಂತೇಳಿ. ಅದರ ನಂತರ ಹೇಳಲಾಯಿತು ವಅಕಾಮಸ್ ಸಲಾತ್, ನಮಾಜ್ ಮಾಡುವಂತಹದ್ದು ಇಸ್ಲಾಮಿನ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಆರಾಧನಾ ಕರ್ಮ. ಏಕದೇವ ವಿಶ್ವಾಸವನ್ನು ಹೊಂದಿದ ಬಳಿಕ ಪ್ರಥಮವಾಗಿ ಆತನ ಮೇಲೆ ನಿರ್ಬಂಧವಾಗುವಂತಹ ಒಂದು ಆರಾಧನಾ ಕರ್ಮ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ದಿನದ 5 ಹೊತ್ತು ಆ ಸೃಷ್ಟಿಕರ್ತನ ಮುಂದೆ ಸಾಷ್ಟಾಂಗ ಬೆರಗುವಂತಹದ್ದು, ಆತನ ಮುಂದೆ ತಲೆಬಾಗುವಂತಹದ್ದು, ಆತನ ಆದೇಶಗಳನ್ನು ಪಾಲಿಸಿ ನಮಾಜ್ ನಿರ್ವಹಿಸುವಂತಹದ್ದು ಅತ್ಯಂತ ಪ್ರಮುಖವಾದಂತಹ ಒಂದು ಆರಾಧನಾ ಕರ್ಮವಾಗಿದೆ. ಅದರ ಜೊತೆಗೆ ಹೇಳಲಾಯಿತು ವಾತ ಜಕಾತ್, ಜಕಾತನ್ನು ನೀಡುವಂತಹದ್ದು. ಸಮಾಜದಲ್ಲಿರುವಂತಹ ಸಂಪನ್ನ ವ್ಯಕ್ತಿಗಳ ಸೊತ್ತಿನಲ್ಲಿ ಒಂದು ಪಾಲು ಬಡವರದ್ದಿದೆ, ಅದನ್ನು ತನ್ನ ಸಂಪತ್ತಿನಿಂದ ಆತನು ಪ್ರತ್ಯೇಕಿಸಿ ಬಡವರಿಗೆ ತಲುಪಿಸುವಂತೆ ಆದರೆ ಮಾತ್ರ ಅವನ ಸಂಪತ್ತು ಶುದ್ಧಿ ಆಗ್ತದೆ. ತನ್ನ ಸಂಪತ್ತಿನ ಒಂದಂಶವನ್ನು ಆತನು ಬಡವರಿಗೆ ನೀಡಬೇಕು. ಇದು ನಮಾಜಿನಂತೆಯೇ ಕಡ್ಡಾಯವಾದಂತಹ ಒಂದು ಆರಾಧನಾ ಕರ್ಮ ಎಂದು ಪವಿತ್ರ ಕುರಾನ್ನಲ್ಲಿ ಅಲ್ಲಲ್ಲಿ ನಮಗೆ ಕಾಣಬಹುದಾಗಿದೆ. ಅದರ ಬಳಿಕ ಹೇಳಲಾಯಿತು ವಲ್ಮೂಫೂನ ಬಿಅಹ್ದಿಹಿಂ ಇದಾ ಅಹದು, ವಾಗ್ದಾನ ಮಾಡಿದರೆ ಪೂರೈಸುವಂತಹದ್ದು. ಜನರಿಗೆ ವಚನವನ್ನು ನೀಡಿದರೆ, ಜನರಿಗೆ ಮಾತು ಕೊಟ್ಟರೆ ಆ ಮಾತನ್ನು ಪಾಲಿಸುವಂತಹ ಗುಣ ಅವರಲ್ಲಿರಬೇಕು. ವಚನಭಂಗ ಮಾಡುವಂತಹ ದುರ್ಗುಣ ಅವರಲ್ಲಿರಬಾರದು. ವಚನಭಂಗ ಮಾಡುವಂತಹದ್ದು ಕಪಟ ವಿಶ್ವಾಸಿಯ ಲಕ್ಷಣ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಹಾಗಾಗಿ ಜನರಿಗೆ ಮಾತು ನೀಡಿದರೆ ಅದನ್ನು ಪಾಲಿಸಬೇಕು. ಹಾಗೆ ಪಾಲಿಸುವವರು ಧರ್ಮಶೀಲತೆಯುಳ್ಳವರು. ಅದೇ ರೀತಿ ವಸ್ವಾಬಿರೀನ ಫಿಲ್ ಬಅಸಾಯಿ ವಲ್ಲರಾಯಿ ವಹೀನಲ್ ಬಅಸ್, ಕಷ್ಟ ಕಾರ್ಪಣ್ಯಗಳು ಸತ್ಯಾಸತ್ಯಗಳ ಸಮರವಾಗುತ್ತಿರುವಾಗಲೂ ಸಹನೆಯಿಂದಿರುವಂತಹದ್ದು, ಸಹನೆಯ ಗುಣ, ಸಬೃನ ಗುಣ ಇದು ಇರಬೇಕು. ಕಷ್ಟ ಬರುವಂತಹ ಸಂದರ್ಭದಲ್ಲಿ ನಿರಾಶನಾಗಿ ಬಿಟ್ಟುಕೊಂಡು ಸಂಪೂರ್ಣವಾಗಿ ನಿರಾಶನಾಗಿ ಬಿಡುವಂತಹದ್ದಲ್ಲ. ಬದಲಾಗಿ ಆತ್ಮವಿಶ್ವಾಸವನ್ನು ನೀವು ಮುಂದುವರಿಯಬೇಕು.
ತಾನು ಈ ಕಷ್ಟವನ್ನು ನಿವಾರಿಸುವುದಕ್ಕಾಗಿ ಗರಿಷ್ಠವಾಗಿ ಪ್ರಯತ್ನ ಮಾಡಬೇಕು, ದೇವನ ಮೇಲೆ ಭರವಸೆ ಇಟ್ಟುಕೊಂಡು ಕೆಲಸ ಮಾಡಬೇಕು. ಆ ಕಾರಣಕ್ಕಾಗಿ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿಲ್ಲ ಎಂಬ ಕಾರಣಕ್ಕಾಗಿ ಆತನು ತನ್ನ ವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಇದೆಲ್ಲವೂ ದೇವೇಚ್ಛೆ ಎಂಬ ನೆಲೆಯಲ್ಲಿ ಆತನು ಸಹನೆಯಿಂದ ಜೀವಿಸಬೇಕು ಎಂದು ಅದು ಆದೇಶ ನೀಡುತ್ತದೆ. ಅದೇ ರೀತಿ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುವಾಗಲೂ ಧಾರಾಳ ಅಡೆತಡೆಗಳು ಬರುತ್ತದೆ. ಆ ಅಡೆತಡೆಗಳ ಕಾರಣಕ್ಕಾಗಿ ಒಳ್ಳೆಯ ಕೆಲಸದಿಂದ ದೂರ ಇರಬಾರದು, ಬದಲಾಗಿ ಒಳ್ಳೆಯ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು. ಯಾಕಂದರೆ ತಾನು ಮಾಡುವಂತಹ ಒಳ್ಳೆಯ ಕೆಲಸಕ್ಕೆ ಪ್ರತಿಫಲ ನೀಡುವವನು ಆ ಸೃಷ್ಟಿಕರ್ತನಾಗಿದ್ದಾನೆ. ಇದು ಸೃಷ್ಟಿಕರ್ತನ ಆದೇಶವಾಗಿದೆ, ಈ ಸಮಾಜದಲ್ಲಿ ಒಳಿತನ್ನು ಮಾಡಬೇಕು ಎನ್ನುವಂತಹದ್ದು. ಅದಕ್ಕಾಗಿ ಆ ಮಾರ್ಗದಲ್ಲಿ ಬರುವಂತಹ ಅಡೆತಡೆಗಳನ್ನು ಸಹಿಸಿಕೊಂಡು ಮುಂದುವರಿಯುವಂತಹದ್ದು ಇದು ಅವರಲ್ಲಿರುವಂತಹ ಗುಣ. ಈ ರೀತಿಯ ಗುಣಗಳನ್ನು ಬೆಳೆಸಿಕೊಳ್ಳುವುದು ಇದುವೇ ಧರ್ಮಶೀಲತೆಯಾಗಿರುತ್ತದೆ. ಮತ್ತು ಇಂತಹವರೇ ಉಲೈಕಲ್ಲದೀನ ಸದಕು, ಇವರಿಗೆ ನೀಡುವಂತಹ ಉನ್ನತವಾದಂತಹ ಸ್ಥಾನಮಾನ, ಅವರಿಗೆ ಪವಿತ್ರ ಕುರಾನ್ ನೀಡುವಂತಹ ಸರ್ಟಿಫಿಕೇಟ್ ಉಲೈಕಲ್ಲದೀನ ಸದಕು, ಇವರೇ ಸತ್ಯಸಂಧರಾಗಿದ್ದಾರೆ. ಪ್ರಾಮಾಣಿಕವಾದಂತಹ ವ್ಯಕ್ತಿಗಳು, ಸತ್ಯಸಂಧರಾದಂತಹ ವ್ಯಕ್ತಿಗಳು ಇವರೇ ಆಗಿದ್ದಾರೆ. ಉಲೈಕ ಹುಮುಲ್ ಮುತ್ತಕೂನ್, ಇವರೇ ಆಗಿರುತ್ತಾರೆ ಧರ್ಮನಿಷ್ಠರು, ದೇವಭಯವುಳ್ಳಂತಹ ವ್ಯಕ್ತಿಗಳು ಇವರೇ ಆಗಿರುತ್ತಾರೆ ಎಂದು ಪವಿತ್ರ ಕುರಾನ್ ಇಲ್ಲಿ ನಮಗೆ ಸ್ಪಷ್ಟಪಡಿಸುತ್ತದೆ. ಆದ್ದರಿಂದ ನಿಜವಾಗಿ ಧರ್ಮಶೀಲತೆ ಎಂದು ಹೇಳಿದರೆ ಮನುಷ್ಯನು ವಿಶ್ವಾಸ ಪ್ರಮಾಣಗಳ ಜೊತೆಗೆ ತಮ್ಮ ಕರ್ಮಗಳನ್ನು ಸರಿಪಡಿಸಿಕೊಳ್ಳುವಂತಹದ್ದು, ತನಗೆ ನೀಡಿದಂತಹ ಸಂಪತ್ತನ್ನು ಒಳ್ಳೆಯ ಕಾರ್ಯಗಳಿಗಾಗಿ ವಿನಿಯೋಗಿಸುವಂತಹದ್ದು, ಜನರ ಸಂಕಷ್ಟಗಳನ್ನು ನಿವಾರಿಸುವುದಕ್ಕಾಗಿ, ಜನರ ಕಷ್ಟಗಳನ್ನು ದೂರೀಕರಿಸುವುದಕ್ಕಾಗಿ ವಿನಿಯೋಗಿಸುವಂತಹದ್ದು, ಈ ಗುಣಗಳನ್ನು ಬೆಳೆಸಿಕೊಳ್ಳುವುದೇ ಧರ್ಮಶೀಲತೆಯಾಗಿದೆ. ಇದು ದೇವಭಯದ ಗುಣಗಳಾಗಿವೆ ಎಂದು ಪವಿತ್ರ ಕುರಾನ್ ಕಲಿಸಿಕೊಡುತ್ತದೆ. ಹಾಗಾಗಿ ನಮ್ಮ ವಿಶ್ವಾಸದೊಂದಿಗೆ ನಮಗೆ ಮಾನವೀಯ ಕಳಕಳಿ ಇರಬೇಕು, ಸಮಾಜದ ಹಿತಚಿಂತನೆ ನಮ್ಮಲ್ಲಿರಬೇಕು, ಕುಟುಂಬದವರ ಬಗ್ಗೆ ಕಾಳಜಿ ಇರಬೇಕು, ಸಮಾಜದಲ್ಲಿ ಕಷ್ಟಪಡುವವರ ಬಗ್ಗೆ ಕಾಳಜಿ ಇರಬೇಕು. ಆ ರೀತಿಯಲ್ಲಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಇಂತಹ ವಿಶ್ವಾಸವುಳ್ಳಂತಹ ವ್ಯಕ್ತಿಗಳ ಗುರಿ ಎನ್ನುವುದನ್ನು ನಮಗೆ ಕಲಿಸಿಕೊಡುತ್ತದೆ. ಈ ರೀತಿ ನೀವು ಕೆಲಸ ಮಾಡುವುದಾದರೆ ಆ ಸೃಷ್ಟಿಕರ್ತ ನಿಮಗೆ ಪ್ರತಿಫಲವನ್ನು ನೀಡುತ್ತಾನೆ ಎನ್ನುವಂತಹ ವಾಗ್ದಾನವನ್ನು ಪವಿತ್ರ ಕುರಾನ್ ನೀಡುತ್ತದೆ. ಆ ಪರಲೋಕದಲ್ಲಿ ಆತನು ಸಜ್ಜುಗೊಳಿಸಿರುವಂತಹ ಸ್ವರ್ಗ ಇಂತಹ ಮುತ್ತಕಿಗಳಿಗೆ, ಇಂತಹ ದೇವ ಭಕ್ತಿಯುಳ್ಳವರಿಗೆ ಸಜ್ಜುಗೊಳಿಸಲ್ಪಟ್ಟಿರುವಂತಹದ್ದು ಎಂದು ಪವಿತ್ರ ಕುರಾನ್ ಅಲ್ಲಲ್ಲಿ ನಮಗೆ ಕಲಿಸಿಕೊಡುತ್ತದೆ. ಈ ನಿಟ್ಟಿನಲ್ಲಿ ನಾವು ಇದನ್ನು ಅಧ್ಯಯನ ಮಾಡಿಕೊಂಡು ನಮ್ಮ ಜೀವನವನ್ನು ಸರಿಪಡಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಸರ್ವಶಕ್ತನಾದ ಅಲ್ಲಾಹನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವ ಆಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. Is the Love-One, who is Ar-Rahman, who is Al-Mannan. La ilaha illallah, Muhammadur Rasulullah. Muhammad is the messenger, Allah is our return. La ilaha illallah, Muhammadur Rasulullah. Muhammad is the messenger, Allah is our return. La ilaha illallah, Muhammadur Rasulullah. لا إله إلا الله محمد رسول الله.